ಗುಡ್ ಮಾರ್ನಿಂಗ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ. ನಾಲ್ಕು ಗಂಟೆಗೆ ಎದ್ದು ಎಲ್ಲ ಹಸುಗಳಲ್ಲಿ ಹಾಲೆಲ್ಲ ಕರೆದಾಕಿ 4:15 ಆಯಿತು. ಅಷ್ಟೊತ್ತಿಗೆ ಕ್ಯಾನ್ಗೆ ಹಾಕಿ ನಾನು ಹೋಗಿ ಮಲ್ಕೊಂಡು 7:10ಗೆ ಎದ್ದು ಬಂದು ಕರುಗಳಿಗೆ ಟಾನಿಕ್ ಹಾಕಿದೆ. ಯಾವುದು ಅಂದರೆ ಎಲ್ಲರಿಗೂ ಗೊತ್ತಿರೋದೆ, ಕರುಗಳು ಬೆಳವಣಿಗೆ ಆಗೋದಕ್ಕೆ. ಅದಾದ್ಮೇಲೆ ಹಸುಗಳಿಗೆಲ್ಲ ಹೊಟ್ಟೆ ತುಂಬ ಹಿಂಡಿ ಬೂಸ ನೀರು ಕುಡಿಸ್ಬಿಟ್ಟು ಮತ್ತೆ ಹಿಡ್ಕೊಂಬಂದಾದ್ಮೇಲೆ ಇದು ಒಂದು ಕಡೆ ಬಾತ್ಕೊಂಡಿತ್ತು ಕಣ್ಣು, ಇದು ಎರಡು ಹಾಯ್ಕೊಂಡಿತ್ತು, ನಮ್ಮ ಕಪ್ಪಡ್ಡೆನು ನಮ್ಮ ಬಿಳಿ ಪಡ್ಡೆ. ಅದಕ್ಕೋಸ್ಕರ ಅದ್ರ ಕೊಂಬೆನಾದ್ರು ಚುಚ್ಕೊಂಡಿರ್ಬೇಕು ಅನ್ಸುತ್ತೆ. ಅದಕ್ಕೂ ಇದೆ ಇದಕ್ಕೂ ಇದೆ ಕೊಂಬು, ಏನ್ ಮಾಡಕ್ಕಾಗಲ್ಲ ಅಂತ ಇನ್ನು ಕಣ್ಣು ಟೂಬು ಆಯಿಲ್ಮೆಂಟ್ ಹಚ್ಬೇಕು. ಅದಾದ್ಮೇಲೆ ಹಸುಗಳನ್ನೆಲ್ಲ ಈ ರೀತಿ ಬಿಟ್ಬಿಟ್ರೆ ಇಲ್ಲಿ ಬಂದು ಮೇಯ್ಕೊಂತಿತ್ತು. ಮತ್ತೆ ಇನ್ನ ಪಡ್ಡೆಗಳು ಮಾತ್ರ ಹತ್ ಕಡೆ ಹತ್ತತ್ತೆ ಮೇಯ್ಕೊಂತ ಇತ್ತು. ಇನ್ನು ನಾನು ಮನೆ ಕಡೆ ಬಂದೆ. ಮತ್ತೆ ನಮ್ಮ ನಾಯಿ ಈ ರೀತಿ ಯಾಕೆ ಕಾವಲಿದೆ ಅಂದ್ರೆ ಪೇಪರ್ ಮೇಲೆ ಕೋತಿಗಳು ಹರಿದಾಕ್ತವೆ ಪೇಪರ್ ಅಂತ, ಅದು ಕಾವಲು ಇದೆ. ಯಾರನ್ನೂ ಅದ್ರ ಮೇಲೆ ಹತ್ಸಕ್ ಬಿಡೋದಿಲ್ಲ. ಅದಾದ್ಮೇಲೆ ಹಂಗ ಟೈಮ್ ಪಾಸ್ ಆಗೋ ಅಷ್ಟಕ್ಕೆ 10:30 ಆಗಿತ್ತು ಅಂತ ಹಸುಗಳು ಬಂದ್ಬಿಟ್ವು ಮನೆ ಹತ್ರ. ಹಸುಗಳಿಗೆಲ್ಲ ನೀರೆಲ್ಲ ಇಟ್ಬಿಟ್ಟು ಈ ರೀತಿ ಕಟ್ಟಾಕ್ಬಿಟ್ಟೆ. ಮೇವ್ ಹಾಕಿ ನೀಟಾಗಿ ಹಸಿ ಮೇವ್ ಹಾಕಿದ್ದಾದ್ಮೇಲೆ ಮತ್ತೆ 3:30ಗೆ ಇಟ್ಕೊಂಬಂದು ನೀರೆಲ್ಲ ಕುಡಿಸಿ ಮತ್ತೆ ಮನೆ ಹತ್ರ ಈ ರೀತಿ ಕಟ್ಟಾಕೊಂಡೆ 3 ಹಸುಗಳು ಹಾಲು ಕರಿಯಕ್ಕೆ. ಹಾಲೆಲ್ಲ ಕರೆದಿದ್ದಾದ್ಮೇಲೆ ಕ್ಯಾನ್ಗೆ ಹಾಕೊಂಡು ಡೈರಿ ಕಡೆ ಎತ್ಕೊಂಡು ಹೋದೆ. ಇವತ್ತಿನ ಸಮಾಚಾರ ಇಷ್ಟೇ. ಸ್ವಲ್ಪ ಆದ್ರೂ ವಿಡಿಯೋ ಇಷ್ಟ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.